ಎಷ್ಟು? ಹಲೋ ಫ್ರೆಂಡ್ಸ್, ಇವಾಗ ನಾವಿರೋ ಜಾಗ ನನ್ನ ಡ್ರೀಮ್ ಪ್ಲೇಸ್ ಜೈಸಲ್ಮಾರ್. ಇದು ಏನು ಹೆಸರು? ಹ್ಯಾಪಿ ಟ್ರಯಲ್ಸ್ ಜೈಸಲ್ಮಾರ್ ಪ್ಯಾಕೇಜ್ ತೊಗೊಂಡಿದ್ದೀವಿ. ಇಲ್ಲಿ ಏನೇನು ನಿಮಗೆ ಕಾಣಿಸ್ತಿದೆಯಲ್ಲ ಈ ಬೋರ್ಡಲ್ಲಿ ನೋಡಿ. ಈ ಬೋರ್ಡಲ್ಲಿ ಏನೇನು ಕಾಣಿಸ್ತಿದೆ ಇದರ ಮೇಲೆ ನೋಡಿ. ಈ ಬೋರ್ಡಲ್ಲಿ ಏನೇನು ಕಾಣಿಸ್ತಿದೆಯೋ ಇದನ್ನೆಲ್ಲ ತೋರಿಸ್ತಾರೆ. ಇದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಿಮಗೂ ತೋರಿಸ್ತೀವಿ. ಬೆಳಗ್ಗೆ ನಿದ್ದೆ ಇದೆ. 5 ಗಂಟೆಗೆ ಟ್ರೈನು ಹತ್ತಿ ಬಂದಿರೋದು. ನಿದ್ದೆನೇ ಇಲ್ಲ, ಟ್ರೈನಲ್ಲೆಲ್ಲ ಬರೀ ಧೂಳೆ ಮಳೆ ಕುಡ್ದೆಲ್ಲ ಗಂಟಲೆಲ್ಲ ಆಡಕ್ಕೆ ಹೋಗ್ಬಿಟ್ಟೈತಿ. ಇವಾಗ ಫೋರ್ಟ್ ಹತ್ರ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇಲ್ಲಿ 8 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, 8:15 ಬಂದಿದ್ದೀವಿ. ಅವರೆಲ್ಲ ಹೊರಗಡೆ ಹೋಗೋರೆ. ಹೋಗ್ತೀವಿ ಫೋರ್ಟ್ ಹತ್ರ, ಹೋಗ್ಬಿಟ್ಟು ತೋರಿಸ್ತೀವಿ ಫೋರ್ಟ್ ಹೆಂಗೈತಿ ಅಂತ. ಅದಾದ್ಮೇಲೆ ಇವತ್ತು ನೈಟ್ ತುಂಬಾ ಸಖತ್ತಾಗಿರುತ್ತೆ. ಎಲ್ಲ ಫುಲ್ ವಿಡಿಯೋ ತೋರಿಸ್ತೀವಿ, ಏನೇನಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಸ್ಟೇ ಆಗ್ತೀವಿ ಎಲ್ಲ ತೋರಿಸ್ತೀವಿ. ನೈಟ್ ಎಲ್ಲ ಫುಲ್ ಇವತ್ತು ಜಾಲಿ ಜಾಲಿ. ನೋಡಿ ಫ್ರೆಂಡ್ಸ್, ರೂಮ್ ಹತ್ರ ಇದ್ದೀವಿ. ಇವರೇ ನಮ್ಮ ರೂಮ್ ಕೊಟ್ಟಿರೋರು. ಇವರು ಜೈಸಲ್ಮಾರ್ನ ಎಕ್ಸ್ಪ್ಲೋರ್ ಮಾಡೋದು ಇವರೇ. ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ Jaisalmer. Coming here Jaisalmer, and like you guys wait and watch lot of things coming in like mixed vegetables. We see you soon. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಆವಾಗಲೇ ಬಂದ್ರಲ್ಲ ಅವರೇ ನಮ್ಮ ಪ್ಯಾಕೇಜ್ ಕೊಟ್ಟಿರೋದು. ತುಂಬ ಒಳ್ಳೆ ಮನುಷ್ಯ, ಪ್ರಾಕ್ಟಿಕಲ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಏನೋ ಕಾಂಟ್ರವರ್ಸಿ ಆಯಿತು ಮದ್ರಾಸಿ ಕನ್ನಡಿಗ ಅಂತ, ಅದಕ್ಕೆ ಇವರಿಬ್ರು ಮಾತಾಡ್ಕೊಂಡು ಬರ್ತಾವ್ರೆ. ಬೆಂಕಿ ಹಚ್ಚಿಸ್ಕೊಂಡು ಉರಿತೈತೆ. ಉರಿಲಿ 50 ರೂಪಾಯಿ ಪ್ಲೇಟು. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ ನೋಡೋಕ್ಕೆ. ಏನೋ ಸಾಂಬಾರು ಇದು ಕೊಡ್ತಾವ್ರೆ, ಟೇಸ್ಟ್ ನೋಡಿ ಹೇಳ್ತೀನಿ. ಮಾತಾಡೋದಂತೆ ಬಾಯ್ಬಿಟ್ಟು. ಹೇಗಿದೆ ನಿಖಿಲ್ ದಾಲ್ ಪಕ್ವಾನ್? ಇದು ಸ್ಪೈಸಿದು ಬಿಸಿ ಆಗೈತೆ. ಟೇಸ್ಟ್ ನೋಡು. ಏನೋ ಪಾನಿಪುರಿ ಡೌಟ್ ಹೊಡಿತೈತೆ, ಕೆಳಗಡೆ ಪೂರಿ ಐತೆ. ಲೈಟಾಗಿ ದಾಲು ಮತ್ತು ಪಾನಿಪುರಿ ಟೇಸ್ಟ್. ಸ್ಪೈಸಿ ಅಂದ್ರೂ ಒಂದು ಲೆವೆಲ್ಗೆ ಓಕೆ. ಅಲ್ಲಿ ಮೀಡಿಯಂ ಸ್ಪೈಸಿ ಐತೆ. ಇದು ಜಾಸ್ತಿ ಸ್ಪೈಸಿ ಇಲ್ಲ, ಮೀಡಿಯಂ ಸ್ಪೈಸಿ. ಮಿರ್ಚಿ ಸ್ವಲ್ಪ ಕಮ್ಮಿ ಹಾಕೋರೆ. ಯಾವ ಥರ ಐತೆ? ಇಬ್ಬರು ಟಂಪ್ಲೇಟ್ ಇರ್ಬೋದು. ಚೆನ್ನಾಗೈತೆ. ಚೆನ್ನಾಗಿದೆ ಒಂಥರ ಟೇಸ್ಟು. ಯಾವ ಥರ ಅಂತ ಹೇಳಕ್ಕೆ ಬಾಯಿ ಕೊಡ್ತಾ ಇಲ್ಲ. ಬಸ್ಕೋ ಇನ್ನೊಂದು ತಿನ್ನು, ಇನ್ನೊಂದು ಚೂರು ಗೊತ್ತಾಗುತ್ತೆ. ದಾಲ್ಪುರಿ ಆ ಟೈಪೇ ಅಂತೂ ಒಂದು ಲೆವೆಲ್ಗೆ ಪಾನಿಪುರಿ ಮೀಲ್ಸ್ ಅಂದಂಗೆ. ನೋಡಿ ಫ್ರೆಂಡ್ಸ್, ವ್ಯೂ ಪಾಯಿಂಟ್ ಇದು. ಏನ್ ಮಾಡ್ತಾ ಇದೀಯಾ? ಮಚ್ಚಿ ನೋಡ್ತಾ ಇದ್ದೀನಿ ಯಾವ ತರ ಏನಿದೆ, ಹೆಂಗೈತೆ ತೂತೊಳಗಡೆ. ಗುಂಡು ಗುಂಡು ಮಗ, ಗುಂಡು ಇಲ್ಲೇ ಹಾಕೋದು. ಪಿರಂಗಿ ಗುಂಡು ಬರೋದು ಇಲ್ಲೇ. ಇಲ್ಲಿಂದ ಹಿಂಗೆ ಹಾಕಿ ಯುದ್ಧ ಮಾಡೋ ಟೈಮಲ್ಲಿ ಈ ಪಿರಂಗಿನ ಯೂಸ್ ಮಾಡಿ ಅಲ್ಲಿ ಯುದ್ಧ ನಡೆಯುವಾಗ ಈ ಪಿರಂಗಿನ ಯೂಸ್ ಮಾಡಿ ಇಲ್ಲಿ ಡಮ್ ಅಂತ ಬ್ಲಾಸ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ತಿತ್ತಂತೆ ಅಂತ ಯಾರೋ ಹೇಳ್ದ. ನಮಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಯಾರಿಗೂ ಬತ್ತಕ್ಕೆ ಭಯ ಆಯ್ತೈತಿ. ನಾನು ಒಬ್ಬನೇ ಹತ್ತಿದ್ದೀನಿ, ಇವನು ಟ್ರೈ ಮಾಡ್ತಾವನೆ, ಬರ್ತಾವನೆ, ಭಯ ಪಡ್ಕೊಂಡು ಹುಷಾರ್ಕೊಳ್ಳಲ್ಲಿ ನನ್ಗೆ ಹೇಳ್ತಾವನೆ. ನಾನೇನು ಭಯ ಪಡ್ತಿಲ್ಲ. ನೋಡಿ 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 ಫ್ರೆಂಡ್ಸ್, ಹೆದರ್ಕತ್ತವನೆ. ನೋಡಿ ಫ್ರೆಂಡ್ಸ್, ಹೆದರ್ಕತ್ತವನೆ. ನೋಡಿ ಫ್ರೆಂಡ್ಸ್, ನಿಧಾನಕ್ಕೆ ಬರ್ತಾವ. ನೋಡಿ ಫ್ರೆಂಡ್ಸ್, ಭಯ ಜಾಸ್ತಿ. ಹೋಗ್ಬಿಟ್ಟ ಫ್ರೆಂಡ್ಸ್. ಹೇಗಿತ್ತು ಜೈಸಲ್ಮಾರ್ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್? ಬೋಲ್ರೆ. ನೋ ವರ್ಡ್ಸ್. ನಿಮ್ಮ ಜೊತೆ ಬಂದು ನಮ್ಮನ್ನ ಸಾಯಕ್ತಿದ್ರ. 1 ಕಿಲೋಮೀಟ್ರು 1 ಗಂಟೆ ಅಲ್ಲ 2 ಗಂಟೆ ಮಾಡ್ತಿದ್ರು.
ಗೂಗಲ್ 2 ಐತೆ, ಮಾತಾಡೋಕ್ಕಾಗಲ್ಲ, ತೆಗೀರಿ ಸೈಡಿಗೆ. ಚಟ್ನಿ ಇದು ಸ್ವೀಟ್ ಸಾಲ್ಟ್ ಎರಡು ಮಿಕ್ಸ್ ಇರುತ್ತಂತೆ. ಏನೋ ಡಿಫ್ರೆಂಟ್ ಫುಡ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ. ಏನಾಗುತ್ತೋ ಹೊಟ್ಟೆ ಗೊತ್ತಿಲ್ಲ ಇನ್ನು ನಮಗೆ. ಹೆಂಗೈತಪ್ಪ ಪ್ರವೀಣ್? ತಿನ್ಬೋದು, ಚೆನ್ನಾಗೈತೆ. ಏನು ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಡಿಫ್ರೆಂಟ್ ಅಂದ್ರೆ ಏನೇನೈತೆ ಅದ್ರಲ್ಲಿ ಹೇಳು. ಏನೋ ಅಂತಾನೆ ಗೊತ್ತಾಗ್ತಿಲ್ಲ, ಹಂಗಿದೆ. ಏನ್ ಟೇಸ್ಟು ಸಿಕ್ಕಿಲ್ಲ ಹೇಳ್ರೋ. ಟೇಸ್ಟ್ ಅಷ್ಟೇ. ಬ್ರೆಡ್ಡಾ? ಬ್ರೆಡ್ ಮೇಲೆ ಮಸಾಲೆ ಫೀಲ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಹೇಳಪ್ಪ ನೀನೊಂಚೂರು. ನೀನು ಹೇಳ್ಬಾ, ನೀನು ತೋರಿಸ್ತೀನಿ. ಕನ್ನಡದಲ್ಲಿ ಹೆಂಗೆ ಹೇಳೋದು? ನೀನ್ ಕನ್ನಡದಲ್ಲೇ ಹೇಳು. ಬಣ್ಣನ ಸಾಂಬಾರಲ್ಲಿ ಇಲ್ಲಾಂದರೆ ಟೀಯಲ್ಲಿ ಹಾಕ್ಕೊಂಡು ತಿಂದರೆ ಹೇಗಿರುತ್ತೋ ಹಂಗಿದೆ. ಆದರೆ ಟೀಯಲ್ಲಿ ಉಪ್ಪು ಇಲ್ಲ, ಖಾರ ಇಲ್ಲ, ಸಕ್ಕರೆ ಇಲ್ಲ. ಫ್ರೆಂಡ್ಸ್ ಖಾಲಿ 2 ಸೆಕೆಂಡ್. ಫ್ರೆಂಡ್ಸ್, ಜಿಲೇಬಿ ತಿನ್ನೋಣ ಅಂತ ಬಂದು ತುಂಬ ನಗಿಸ್ತಾನೆ. ಜಿಲೇಬಿ ಆ್ಯಕ್ಚುಲಿ ಸ್ವಲ್ಪ ಹುಳಿ, ಅದು ಚೆನ್ನಾಗಿದೆ, ತಿನ್ಬೋದು. ಜಿಲೇಬಿ ಅಂತ ಹುಡುಗಿ ನೋಡೋಣ ಅಂತ ಯಾವ ಅಡ್ಡ ಬರ್ತಾವನೆ. ಸ್ವಲ್ಪ ತಿಂದಿದ ತಕ್ಷಣ ಏನಂತಾರೆ ಒಳಗಡೆ ಬರೋದು? ಶುಗರ್, ಪಾಕ ಫೀಲ್ ಆಗ್ತಿದೆ. ಫುಲ್ಲು ಬಿಸಿ ಫ್ರೆಶ್. ನೋಡ್ತಾ ಇರ್ಬೋದು ಅವಲಕ್ಕಿ. ಇದನ್ನ ಪೋಹ ಅಂತ ಕರೀತಾರೆ ಇಲ್ಲಿ ಫುಲ್ ಫೇಮಸ್ ಅನ್ಸುತ್ತೆ. ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ ಅವಲಕ್ಕಿನ. ಇಲ್ಲಿ ನೋಡ್ತಾ ಇರ್ಬೋದು ಜನ ಎಷ್ಟು ಜನ ನಿಂತ್ಕೊಂಡು ತಿಂತಾ ಇದ್ದಾರೆ ಅಂತ. ಅವಲಕ್ಕಿ ಮೇಲೆ ಸ್ವಲ್ಪ ಖಾರ ಹಾಕಿ ಕೊಡ್ತಾರೆ. 1 ಪ್ಲೇಟು 25 ರೂಪಾಯಿ ಅಂತೆ. ನಾವು ತಗೋತಾ ಇದ್ದೀವಿ, ಹೆಂಗಿರುತ್ತೆ ಟೇಸ್ಟ್ ನೋಡೋಣ ಅಂತ. ಪೋಹ ಅಂತ ಕರೀತಾರಂತೆ ಇದನ್ನ. ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಜನಗಳು, ಇಲ್ಲೇ ಜನಗಳು. ಎಗ್ ರೈಸ್ ಅಂತ ಅವಲಕ್ಕಿ ತಂದವ್ರೆ. ಹೆಂಗೈತಪ್ಪ ಅವಲಕ್ಕಿ? ಪೂವ ಅಚ್ಚಾ, ಇವನ್ಗೊಂದು ಸ್ಪೂನ್ ತಿನ್ಸು. ಈ ಕಡೆ ಅವಲಕ್ಕಿ ಅಂತೂ ಸ್ಟ್ರೀಟಲ್ಲೆಲ್ಲ ಫುಲ್ ಇಕ್ಕೊಂಬಿಟ್ಟಿರ್ತಾರೆ. ಕೆಳಗಡೆ ಬಿಸಿನೀರಲ್ಲಿ ಹಾಕಿ ಮೇಲ್ಗಡೆ ಪ್ಲೇಟ್ ಇಕ್ಕಿ ಬೇಯಿಸ್ತಾ ಇರ್ತಾರೆ. ಹೆಂಗೈತಪ್ಪ ನಿಖಿಲ್ ಟೇಸ್ಟ್? ಪ್ರೊಮೋಗ್ರಾನೇಟ್ ಎಲ್ಲ ಹಾಕವ್ರೆ. ಪೊಮೊಗ್ರಾನೇಟ್, ಡ್ರೈ ಮೊಸರನ್ನ ತಿನ್ನಂಗೈತೆ. Have fun, enjoy. Okay, enjoy coldness outside. Coldness. Very taking jacket, brother. Otherwise, little like you know. It freeze to that. Yeah. Okay, bro. Outside free. We will. Enjoy. Okay, bro. See you tomorrow. ಬೆಳಗ್ಗೆ ಹೇಳಿದ್ನಲ್ಲ ನಾನು ಜೈಸಲ್ಮಾರ್ ಡೆಸರ್ಟ್ ಹೋಗ್ತೀವಿ ಅಂತ. ಇವಾಗ ಜೈಸಲ್ಮಾರ್ ಡೆಸರ್ಟ್ಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಪ್ಯಾಕೇಜ್ ತಗೊಂಡೋಗಿದ್ವಲ್ಲ, ಅವರೇ ಪ್ಯಾಕೇಜ್ನವರೇ ಕರ್ಕೊಂಡು ಹೋಗ್ತಾವ್ರೆ. ಅದು ಬಂದು 45 ಕಿಲೋಮೀಟ್ರ್ ಆಗುತ್ತಂತೆ ಇಲ್ಲಿ ಸಿಟಿ ಸೆಂಟರಿಂದ 45 ಕಿಲೋಮೀಟ್ರ್ ಆಗುತ್ತಂತೆ. ಅಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ದೆವ್ವದ ಊರು ಐತಂತೆ, ಅದನ್ನು ಬೇರೆ ತೋರಿಸ್ತೀನಿ ಅಂತ ಹೇಳೋರೆ. ಆದರೆ ಏನು ರಾತ್ರಿಯಲ್ಲಿ ಹೋಗಿದ್ರೆ ಜೋಸ್ ಸಿಗ್ತಾಯಿತ್ತು. ಈ ಬಿಸಿಯಲ್ಲಿ ದೆವ್ವದೂರ್ಗೆ ಹೋದ್ರೆ ದೆವ್ವಲು ಬಿಸಿಗೆ ಇರುತ್ತೋ ಇಲ್ಲ ಗೊತ್ತಾಗ್ತಿಲ್ಲ. ಹೀಗೂ ಉಂಟೆ ರಾಜಸ್ಥಾನದಲ್ಲಿ ದೆವ್ವದ ಕಿರಿಕಿರಿ. ವಿಡಿಯೋ ಮಾಡೋಕ್ಕೆ ಬಿಡುತ್ತೀರಾ ದೆವ್ವ? 9 ನಿಮಿಷ ಮೇಲೆ ವಿಡಿಯೋ ಮಾಡೋಕ್ಕೆ ಬರುತ್ತಿಲ್ಲ. ಏನು ಈ ಆಶ್ಚರ್ಯ ವಿಷಯ ನೋಡಿ ಫ್ರೆಂಡ್ಸ್. ಇದೇ ಹಾಂಟೆಡ್ ವಿಲೇಜ್ ಇನ್ ಜೈಸಲ್ಮಾರ್.
ಕೈ ಎತ್ತೀನಿ ಅಂದ ಇಲ್ಲ ಅಣ್ಣ ಬಿದ್ದೆ ಅಣ್ಣ ಕೊಚ್ಚ ಇನ್ ಬ್ಯಾಕ್ ಬೈ ಬೈಸ್ ಕುತ್ಕೊಂಡ್ಬಿಡ್ತು ಒಂಟೆ ಹಾಯ್ ಒಂಟೆ ಒಂಟೆ ಆಯ್ ಹೇಳ ಅಂತ ಕೊಡೋ ಇಲ್ಲಿ ಒಂಟೆ ನಮ್ದಿಡಿರಲ್ಲ ಒಂಟೆ ಮಾತಾಡ್ಸೋಣ या खुश हो गए हैप्पी हो गए टिप करना बख्शिश होता है खुशी ಹಿಂಗಿಡಿ ಫೋಟೋ ಹಿಡಿ ನೋಡಿ ಫ್ರೆಂಡ್ಸ್, ಈ 2 ಒಂಟೆ ಜೊತೆ ನಾವು ರೈಡ್ ಹೋಗಿ ಬಂದಿದ್ದೀವಿ. ಮಚ್ಚಿ ಒಂದು ಫೋಟೋ ತೆಗಿದ. ಚೆನ್ನಾಗಿತ್ತು ರೈಡು, ಸಕ್ಸಸ್ಫುಲ್. ನೋಡಿ ಫ್ರೆಂಡ್ಸ್, ನೀರೆಷ್ಟು ಚೆನ್ನಾಗಿದೆ ಅಂತ. ನೀರೆಲ್ಲ ಆ ಕಲರ್ ಐತೆ, ಏನು ಆ ಕಲರ್ ಐತೆ ನೀರು. ಯೆಲ್ಲೋ ಕಲರ್ ಪಾನಿ ಚೆನ್ನಾಗಿತ್ತು. ಕರ್ನಾಟಕ ಸೇಮ್ ಟೇಸ್ಟ್, ಏನು ಪ್ರಾಬ್ಲಮ್ ಇಲ್ಲ. ನೀರು ಚೆನ್ನಾಗೈತೆ ಕುಡಿಯೋಕ್ಕೆ, ಆದ್ರೆ ಕೂಲ್ ಆಗೈತೆ. ಕಲರ್ ಮಾತ್ರ ಹಿಂಗೈತೆ, ಇದು ನೀರೇ. ನೋಡ್ತಾ ಇರ್ಬೋದು ಜಾಗ ಯಾವ ರೀತಿ ಇದೆ ಅಂತ. ಇದು ಎಲ್ಲಿ ಅಂತ ನೀವು ಗೆಸ್ ಮಾಡಕ್ ಸಾಧ್ಯನಾ? ಎಲ್ಲಿ ಅಂದ್ರೆ ನಾವು ಎಲ್ಲ ಫುಲ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಬಂದು ನೈಟ್ ಸ್ಟೇ ಆಗಿದ್ವಿ ಇಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಸುತ್ತಮುತ್ತ ಒಂದೇ ಒಂದು ಮನೆನೂ ಇಲ್ಲ. ಬೆಳಗ್ಗೆ ಹೊತ್ತೆಲ್ಲ ಫುಲ್ ಬಿಸಿ ಗಾಳಿ ಬರುತ್ತೆ. ಇದೊಂದು ಜಾಗದಲ್ಲಿ ಮಾತ್ರ ಫುಲ್ಲು ತಣ್ಣು ಗಾಳಿ ಬರ್ತಿದ್ದು. ಜೈಸಲ್ಮರಲ್ಲೇ ಅನ್ಸುತ್ತೆ ಸರ್ ತಣ್ಣು ಗಾಳಿ ಬರೋದು. ಇನ್ನು ಬೇರೆ ರಾಜಸ್ಥಾನಲ್ಲಿ ಬಿಕ್ನರು, ಜೈಪುರು ಎಲ್ಲ ಕಡೆನೂ ನೈಟು ಬಿಸಿ ಗಾಳಿನೇ ಬರುತ್ತೆ. ಆದರೆ ಇಲ್ಲಿ ಮಾತ್ರ ಮನೆ ಕಡೆಗೆ ಸಖತ್ತಾಗಿತ್ತು, ಒಳ್ಳೆ ನಿದ್ದೆ ಬಂತು ನೈಟೆಲ್ಲ. ಇಲ್ಲಿ ಪ್ರವೀಣ್ ನೋಡ್ತಾ ಇರ್ಬೋದು, ಬೆಳಗ್ಗೆ ಎದ್ದು ಅದರಲ್ಲಿ ನೀರು ಹಿಡ್ಕೊಂಡು ಮುಖ ತೊಳ್ಕೊತಾ ಅವನೇ. ಯಾವುದೋ ಒಂದು ಸಂತರ ಐತೆ, ಅದು ಪೈಪಿಂಗ್ ಮುಗಿದ್ರೆ ನೀರು ಬರುತ್ತೆ. ನಾವು ಇಲ್ಲೇ ಈಚೆಗಡೆನೆ ಹಾಕೊಂಡ್ ಮಲ್ಕೊಬಿಟ್ಟಿದ್ವಿ. ಅವ್ರು ಒಳಗಡೆನೆ ಹಾಕೊಂಡ್ ಮಲ್ಕಡಿ ಅಂತ ಹೇಳಿದ್ರು ರೂಮ್ ಒಳಗಡೆ. ನಾವು ಈಚೆಗಡೆನೆ ಫುಲ್ಲು 3 ದಿವಾನ್ ಹಾಕೊಂಡು ಮಲ್ಕೊಂಡಿದ್ವಿ. ಹಾಯ್ ಫ್ರೆಂಡ್ಸ್, ನಮ್ಮ ಜಮೀನ್ ಬ್ರೋ ನಮಗೆ ಈ ಥರ ಒಂದು ಸೆಟಪ್ ಹಾಕ್ಕೊಟ್ಟು ಬ್ಲೂಟೂತ್ ಸ್ಪೀಕರ್ ಕೊಟ್ಟು ಹಾಡು ಹಾಕ್ಕೊಂಡು ಪಾರ್ಟಿ ಮಾಡ್ಕೊಂಡು ಚಿಲ್ ಮಾಡಿ ಅಂತ ಒಳ್ಳೆ ಜಾಗ ಕೊಟ್ಟರು. ನೈಟು ಅವತ್ತಿಂದ ಪಾಳು ಬಿದ್ದಿದ್ದಕ್ಕೆ ಸ್ವರ್ಗ ಸಿಕ್ದಂಗೆ ಆಯಿತು. ಒಳ್ಳೆ ನಿದ್ದೆ ಬಂತು, ಒಳ್ಳೆ ಗಾಳಿ ಬೀಸ್ತು. 3 ಬೆಡ್ಶೀಟ್ ಇತ್ತು, ಒಳಗಡೆ ಒಂದು ಇನ್ನೊಬ್ಬ ಇದ್ದ, ಅವನ ಹತ್ರ ಕಿತ್ಕೊಂಡ್ಬಂದು ಹಾಕ್ಕೊಂಡು ಮಲ್ಕೊಂಡ್ವಿ. ಮಧ್ಯರಾತ್ರಿ ಫುಲ್ ಚಳಿ ಹಂಗು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಕಾಡು ಅಲ್ಲ, ಏನೂ ಅಲ್ಲ, ಇದೊಂಥರ ಭೂಮಿನೂ ಅಲ್ಲ, ಮಿಕ್ಸು ಎಲ್ಲ ಮಿಕ್ಸು. ಬ್ರೋ ಫಾರ್ಮ್ ಹೌಸ್ ಇದು. ಟೀ ಕೊಟ್ಟರು, ಟೈರ್ ಪಂಚರ್ ಟೀ ಕುಡಿದ್ವಿ. ಫಸ್ಟು ನಾವು ಟೈರ್ ಏನು ನೋಡಿರ್ಲಿಲ್ಲ. ಟೀ ಕುಡ್ಕೊಂಬಂದು ಹತ್ತನ ಅಂತ ನೋಡ್ತಾ ಇದೀವಿ ಕಾರ್ನ, ಟೈರ್ ಪಂಚರ್ ಆಗೋಗ್ಬಿಟ್ಟೈತೆ. ಕೊನೆಗೂ 4 ಜನ ಸೇರ್ಕೊಂಡು ಸ್ಟೆಪ್ನಿ ಹಾಕಿ ಟೈರ್ ಚೇಂಜ್ ಮಾಡಿದೀವಿ. ಇದ್ದವು ಇನ್ನೂ ಎಲ್ಲಿ ಕೈ ಕೊಡೋದು ಗೊತ್ತಿಲ್ಲ. ಇವನಂತೂ ಕೈ ಒಂಚೂರು ಮಸಿ ಮಾಡ್ಕೊಂಡಿಲ್ಲ, ಆದರೆ ಶೋ ತೋರಿಸ್ತಾವನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅನ್ನೋ ಥರ. ಪಾಪ ಅವರಿಬ್ರು ಕೂತ್ಕೊಂಡು ಮಾಡ್ತಾವ್ರಲ್ಲಿ. ನಮ್ಮ ಪ್ರವೀಣ್ ಕೈಲಂತೂ ಫುಲ್ ಪವರ್ ಐತೆ. ನಿಖಿಲ್ ಅವನಿಂದ ಸ್ಟೆಪ್ನಿ ಇಳಿಸ್ಮಕ್ಕೆ ಇಳಿಸ್ತಾವನೆ, ಆದರೆ ಇಳಿತಾ ಇಲ್ಲ ಅದು. ಹೊರಟೋಯ್ತು ಫ್ರೆಂಡ್ಸ್.